ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಅಸ್ಸಲಾಮುಅಲೈಕುಂ ದೋಸ್ತು. ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಹೈಡ್ರಾಲಿಕ್ ಮತ್ತು ವ್ಯಾಕ್ಯೂಮ್ ಅಡ್ಜಸ್ಟ್ ಮಾಡ್ತಾ ಇರೋ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವರು ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ನಮ್ಮ ವರ್ಕ್ಶಾಪು ಯಾವಾಗಲೂ ಇದೇ ಥರ ಫುಲ್ ಇರುತ್ತೆ. ನಮ್ಮನ್ನು ಯಾವುದೇ ವೆಹಿಕಲ್ ಇರಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ. ನಾವು ಯಾವುದೇ BS3, BS4, BS6 ನೋಡಿ ಹೈಡ್ರಾಲಿಕ್ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಟೈಮಿಂಗ್ ಬರುತ್ತೆ. ಡಾಟ್ಗೂ ಅಡ್ಜಸ್ಟ್ ಮಾಡಿ, ಟೈಮಿಂಗ್ನ ಅಡ್ಜಸ್ಟ್ ಮಾಡಿ, ಮತ್ತು ಇದನ್ನು ಫ್ರೀನೆಸ್ ನೋಡಿಕೊಂಡೆ ಅಡ್ಜಸ್ಟ್ ಮಾಡಬೇಕು. ಕ್ಯಾಮ್ವಿಲ್ ಅಡ್ಜಸ್ಟ್ ಮಾಡಿದ್ರೆ ಹೈಡ್ಲಿಂಗಲ್ಲಿ ಕಟ ಸೌಂಡ್ ಬರ್ತಲ್ಲ, ರನ್ನಿಂಗಲ್ಲೂ ಅದೆಲ್ಲ ನಿಲ್ಲುತ್ತೆ. ನೋಡಿ, ಫ್ರೀ ಪ್ಲೇ ಚೆಕ್ ಮಾಡ್ಕೋಬೇಕು. ಈ ಥರ ಫ್ರೀ ಪ್ಲೇ ಚೆಕ್ ಮಾಡ್ಕೊಂಡು ಕುಂಡಿಸ್ಕೋಬೇಕು. ಮೇಲೆಲ್ಲ ಗಲೀಜಿದೆ, ಹಂಗೆ ಫಿಟ್ ಮಾಡ್ತಿದ್ರೆ ಅನ್ನೋದು ಇದು ಬೇಡ. ನೋಡಿ, ಹೆಡ್ ಬೀಡಿಂಗ್ ಎಲ್ಲ ಹೊಸದಾಗ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇದನ್ನು ಸುಮಾರು ಒಂದು 80 ಕಿಲೋಮೀಟ್ರ್ ದೂರದಿಂದ ನಮ್ಮ ಇನ್ಸ್ಟಾ ಫಾಲೋವರ್ಸರು ತಗೊಂಬಂದಿದ್ರು, ರೆಡಿ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಒನ್ ವೇ ಕ್ಲೇಜ್ ಬಾಲ್ಸ್ ಹೋಗಿತ್ತು, ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇದನ್ನು ಅಸೆಂಬಲ್ ಹಾಕಿದ್ದೀವಿ. ಇದೇ ಯಾವುದೇ ಥರ ಬೈಕ್ ಶೆಲ್ಫೇ ಇರಲಿ, ನೋಡಿ ಹೈಡ್ರಾಲಿಕ್ ಇರಲಿ, ಯಾವುದೇ ಇರಲಿ, ನಾವು ರಿಪ್ಲೇಸ್ಮೆಂಟ್ ಮಾಡ್ಬೋದು. ನೋಡಿ, ಇದು ಬಾಲ್ ಸ್ಪೇರಿಂಗು ಚೇಂಜ್ ಮಾಡ್ತಾಯಿದ್ವಿ. ವಾಷರ್ ಉಲ್ಟಾ ಹಾಕ್ಬಿಟ್ಟು ಇದಾಗಿತ್ತು, ನಾವು ವಾಷರ್ನ ಸೀದಾ ಮಾಡಿ ಹಾಕ್ತಾಯಿದ್ದೀವಿ. ಅದಾದಮೇಲೆ ಒನ್ ವೇ ಕ್ಲಚ್ 1 ವರ್ಷ ಗ್ಯಾರಂಟಿ ಕೊಡ್ತೀವಿ ಫ್ರೆಂಡ್ಸ್. ಯಾವುದೇ ಗಾಡಿ ಒನ್ ವೇ ಕ್ಲಚ್ ಹಾಕಲಿ ರಾಯಲ್ ಎನ್ಫೀಲ್ಡ್ಗೆ 1 ಇಯರ್ ವಾರಂಟಿ ಕೊಡ್ತೀವಿ. ಫ್ರೀ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. ಲೇಬರ್ ಚಾರ್ಜಸ್ ಇರುತ್ತೆ. ಒನ್ ವೇ ಕ್ಲಚ್ ಬಾಲ್ಸು ಮತ್ತು ಫುಲ್ ಅಸೆಂಬಲ್ ಹಾಕಿದ್ರೆ 1 ಇಯರ್ ವಾರಂಟಿ ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಬಾಲ್ಸು ಯಾವ ಥರ ಪುಡಿಯಾಗಿದೆ, ಫುಲ್ ಕಟ್ಟಾಗ್ಬಿಟ್ಟಿತ್ತು. ಕಸ್ಟಮರು ಕಿಕ್ಕರಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ತುಂಬ ದೂರದಿಂದ ತಂದಿದ್ದರು, ಒಂದು 20-25 ಕಿಲೋಮೀಟ್ರಿಂದ. ನೋಡಿ, ಕಸ್ಟಮರ್ಗೂ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ನೋಡಿ, ಎಲ್ಲ ಬಾಲ್ ಸ್ಪೇರಿಂಗ್ ಎಲ್ಲ ಉಜ್ಜಿಬಿಟ್ಟಿತ್ತು, ಹಾಕಿ ರೆಡಿ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ಹೊಸದಾಗ್ತಾಯಿದ್ದೀನಿ. ಬಾಲ್ ಸ್ಪೇರಿಂಗು 1 ಇಯರ್ ಗ್ಯಾರಂಟಿ ಇರುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಥರ ಸೆಲ್ಫ್ನ ಪ್ರಾಬ್ಲಮ್ ಇದ್ದರೂ ತೊಗೊಂಬನ್ನಿ ನಮ್ಮ ವರ್ಕ್ಶಾಪ್ಗೆ, ನಾವು ಚೇಂಜ್ ಮಾಡಿಕೊಡ್ತೀವಿ. ಇದೇ ಥರ ಟೆಕ್ನಿಕಲ್ ವೀಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನ್. ನೋಡಿ ಫ್ರೆಂಡ್ಸ್, ಆಗೋಯ್ತು ಫಿಟ್ಟಾಗಿ. ಈಸಿ ಫ್ರೆಂಡ್ಸ್, ಇದರಲ್ಲಿ ಒನ್ ವೇ ಕ್ಲಚ್ ಹಾಕ್ಬೇಕಾದ್ರೆ ಒಂದು 24 ನಟ್ಟು, ಒಂದು 19 ನಟ್ಟು ಅಷ್ಟೇ. ಈಸಿಯಾಗಿ ಆರಾಮಾಗಿ ಹಾಕ್ಕೋಬೋದು. ಈಸಿ ಮೆಥಡು. ನೋಡಿ, ಇದು ಸೆಲ್ಫ್ ವೀಲ್ ಟೆನ್ಷನರ್, ಇದು ಫಿಟ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಕ್ಲಚ್ ಅಡ್ಜಸ್ಟ್ಮೆಂಟ್ ರಾಡು. ನೋಡಿ, ಇದಕ್ಕೆ ಕ್ಲಚ್ ಕವರ್ಗೆ ಪ್ಯಾಕಿಂಗ್ ಬರಲ್ಲ. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ರಿಟರ್ನಾಗಿ. ಈ ಥರ ಇದ್ದಿದ್ದನ್ನು ಆ ಥರ ಫಿಟ್ ಮಾಡ್ತಾಯಿದ್ದೀವಿ. ಇದು ಹಳೆ ಮಾಡಲು, ಇದು ಹೊಸದಾಗ್ತಾ ಇರೋದು. ಫ್ರೆಂಡ್ಸ್, ಯಾವುದೇ ಟೆಕ್ನಿಕಲ್ ವೀಡಿಯೋ ಇದ್ದರೂ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಪ್ಯಾಕಿಂಗ್ ಬರಲ್ಲ. ನೋಡಿ, ಇದು ಬೇರೆ ಗಾಡಿಗೆ ಆಗ್ತಾ ಇರೋದು. ಆಗಲೇ ಹಾಕಿದ್ದು ಬೇರೆ ಗಾಡಿ, ಅದು 19 ಮಾಡಲು, ಇದು 16 ಮಾಡಲು. ನೋಡಿ, ಪ್ರತಿಯೊಂದು ಗಾಡಿಗೂ ಇದು ಒನ್ ವೇ ಕ್ಲಚ್ ಹಾಕಿದ್ರೆ 1 ಇಯರ್ ವಾರಂಟಿ ರಿಪ್ಲೇಸ್ಮೆಂಟ್ ಇರುತ್ತೆ. ಯಾವುದೇ ಗಾಡಿ ಇರಲಿ ನಮ್ಮ ಹತ್ರ ಸೆಲ್ಫ್ ಪ್ರಾಬ್ಲಮ್ಗೆ ತೊಗೊಂಬನ್ನಿ. ನೋಡಿ, ಇದು 19 ನಟ್ಟು, 17 ನಟ್, ಇದು ಒಂದು 24. ನೋಡಿ ಫ್ರೆಂಡ್ಸ್, ಫಿಟ್ ಆಗ್ತಾಯಿದೆ. ಒನ್ ವೇ ಕ್ಲಚ್ ಫಿಟ್ ಆಗಿದೆ. ಇದೇ ಥರ ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಒತ್ತಿ.
ಈ ವಿಡಿಯೋ ಯಾವ ಥರ ಇದೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ರಾಯಲ್ ಎನ್ಫೀಲ್ಡ್ ಆಗಲಿ, KTM ಆಗಲಿ, ಡೂಕೆ ಆಗಲಿ, ಯಾವುದೇ ಗಾಡಿ ಇರಲಿ ನಮ್ಮ ವರ್ಕ್ಶಾಪ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಇಶ್ಯೂಸ್ ಇರಲಿ, ಇಂಜಿನ್ ಇಶ್ಯೂಸ್ ಇರಲಿ, ಸೆಲ್ಫ್ ಇಶ್ಯೂಸ್ ನೋಡಿ. ಇದು ಕ್ಲಾಸಿಕ್ಕು ಎಲೆಕ್ಟ್ರಾ, ಇದು ಕಿಕ್ಕರ್ ಸ್ಪ್ರಿಂಗ್ ಚೇಂಜ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಯಾವುದೇ ಕೆಲಸ ಮಾಡಬೇಕಾದ್ರೂ ನೋಡಿ ಒರಿಜಿನಲ್ ಕಿಕ್ಕರ್ ಸ್ಪ್ರಿಂಗು ರಾಯಲ್ ಎನ್ಫೀಲ್ಡೆ. ಯಾವುದೇ ಕೆಲಸ ಮಾಡಿ ಒರಿಜಿನಲ್ಲೇ ಹಾಕಿ ಒರಿಜಿನಾಲಿಟಿಯಾಗಿ ಮಾಡಿ ಕೆಲಸ ಕಸ್ಟಮರು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದ್ಸಲಿ ಹುಡುಕೊಂಬರ್ತಾರೆ ನೋಡಿ ಫ್ರೆಂಡ್ಸ್. ಇದು ಕಿಕ್ಕರ್ ಸ್ಪ್ರಿಂಗು ಎಲೆಕ್ಟ್ರಾ, ಇದು ನೋಡಿ ಕಿಕ್ಕರ್ ಸ್ಪ್ರಿಂಗ್ ಕಟ್ ಆಗಿಬಿಟ್ಟಿತ್ತು, ಹಾಕ್ತಾಯಿದ್ದೀವಿ. ಸ್ಟ್ಯಾಂಡರ್ಡ್ ಇದು ಇದು ಸೆಲ್ಫ್ ಬರೋದಿಲ್ಲ. ಇದನ್ನು ಕಿಕ್ಕರ್ ಸ್ಪ್ರಿಂಗ್ ಹಾಕ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಕಿಕ್ಕರ್ ಸ್ಪ್ರಿಂಗ್ ಕುಣ್ಸಾಯಿತು ನೋಡಿ. ಅಲ್ಲೊಂದು 10 mm ಬೋಲ್ಟ್ ಬರುತ್ತೆ, ಅಲ್ಲೊಂದು ಲಾಕ್ ಬರುತ್ತೆ, ಕುಣ್ಸಾಯಿತು. ಈಗ ಒಂದು ಪ್ಲೇಟ್ ಬರುತ್ತೆ, 3 ಅಲಂಕಿ ಸ್ಕ್ರೂ ಬರುತ್ತೆ, 4 mm ಕುಂಡಿಸಿ ಫಿಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಿಟ್ಟಿಂಗ್ ಎಲ್ಲ ಆಗ್ತಿದೆ. ಇದನ್ನು ಕಿಕ್ಕರ್ ಸ್ಪ್ರಿಂಗ್ ಹಾಕ್ಬೇಕಾದ್ರೆ ಈಸಿ, ಸ್ವಲ್ಪ ಟೆನ್ಷನ್ ಜಾಸ್ತಿ ಕೊಡಬೇಕು ಕಿಕ್ಕರ್ಗೆ. ಏನಕ್ಕೆ ಅಂದರೆ ಕುಂಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಕೈಯೆಲ್ಲ ಏಟಾಗುತ್ತೆ, ಸ್ಕ್ರಾಚಸ್ ನೋಡಿ. ಇದು ಕ್ಯಾಪು 3 ಅಲಂಕಿ ಬೋಲ್ಟ್ ಬರುತ್ತೆ, 4 mm. ಇದು ವಾಶ್ ಮಾಡಿಲ್ಲ, ವಾಶ್ ಮಾಡ್ಕೊಂಡು ಫಿಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೇ ಥರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ವಾಷಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ವಾಷಿಂಗ್ ಎಲ್ಲ ಆಯಿತು, ಕಸ್ಟಮರು ಡೆಲಿವರಿ ಕೊಟ್ಟು ನಾವು ಕಸ್ಟಮರ್ನ ರಿವ್ಯೂನ ಕೊಡಿಸ್ತೀವಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಹೈಡ್ರಾಲಿಕ್ಕೆಲ್ಲ ಅಡ್ಜಸ್ಟ್ ಮಾಡಿ ಗಾಡಿ ರೆಡಿಯಾಗಿದೆ ನೋಡಿ. ಕಸ್ಟಮರು ಮುಂದೆ ಇದ್ದಾರೆ. ಹೇಗಿದೆ ವಾಷಿಂಗು, ಪಾಲಿಶಿಂಗು ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಐಡಿನ ನೋಡಿ ಫ್ರೆಂಡ್ಸ್. ಯಾವ ಥರ ಇದೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ರಾಯಲ್ ಎನ್ಫೀಲ್ಡ್ ನೋಡಿ ಫ್ರೆಂಡ್ಸ್, ಇದು ಟ್ರೈನಿಂಗ್ ಕೊಡೋಕೆ ಹೋಗಿದೆ ಸಣ್ಣದಾಗಿ ಒಂದು. ಕಲ್ಲು ಕ್ರಾಸಿಂದ CS ಪುರ 15 ಕಿಲೋಮೀಟ್ರು. ನಮ್ಮದು ಕಲ್ಲು ಕ್ರಾಸು. ಗಾಡಿ ಕಾರ್ಪೆಟ್ರ್ ಕಟ್ಕೊಳೋದು, ಎಲ್ಲಿ ರೆಡ್ ಮಾಡಿಸಿರುವ ರೆಡ್ ಆಗ್ತಿರಲಿಲ್ಲ. CS ಪುರದ KGN ಅಲ್ಲಿ ಬಂದು ಮೋಟಾರ್ಸ್ ಗಾಡಿ ತಗೊಂಬಂದು ರೆಡ್ ಮಾಡಿಸ್ದೆ. ಯಾವ ಪ್ರಾಬ್ಲಮ್ಮು ಇಲ್ಲ. ಗಾಡಿ ತಗೊಂಬಂದು ರೆಡ್ ಮಾಡಿಸಿ. ಕೆಲಸ ಹೆಂಗ್ ಮಾಡೈತೆ? ಕೆಲಸ ಕ್ಲಿಯರ್, ಪಕ್ಕ ಕೆಲಸ. ರೇಟು ಎಷ್ಟು ರೇಟ್ ಕಮ್ಮಿ ಐತಾ ಜಾಸ್ತಿ ಐತಾ? ಕಮ್ಮಿ, ಮೀಡಿಯಮ್ ಕಮ್ಮಿ ಐತೆ. ಸರಿ ಆಯ್ತು.